ಏನು ಇವತ್ತು ಸಂಜೆ ಪಾಠಶಾಲಾ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತೆ ನನ್ನ ಗ್ರಾಮ ನನ್ನ ಜನ ಟ್ರಸ್ಟ್ ವತಿಯಿಂದ ನಾವು ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವೀಗ ಮಾಡ್ಕೊಂತ ಬಂದಿದ್ದೀವಿ ಅಂತ ನಾನು ಒಂದು ಸಣ್ಣದಾಗೆ ಹೇಳ್ತೀನಿ. ಫಸ್ಟು ನಾವು 0 ಇಂದ 5 ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಅಂಗವಿಕಲತೆ ನ್ಯೂಟ್ರಿಷನ್ ಕಡಿಮೆಯಿಂದ ಮಕ್ಕಳು ಜನಿಸಿರ್ತಾರೆ. ಆ ಮಕ್ಕಳಿಗೆ ನಮ್ಮ ಸಂಸ್ಥೆ ಕಡೆಯಿಂದ ನ್ಯೂಟ್ರಿಷನ್ ಫುಡ್ ಅನ್ನ ನೀಡುತ್ತಿದ್ದೇವೆ. ಮತ್ತೆ ಬಂದು 5 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಟ್ಯೂಷನ್ ಸೆಂಟರ್ಸ್ ಅಂದ್ರೆ ಸಂಜೆ ಪಾಠಶಾಲಾವನ್ನು ಇವತ್ತು ಉದ್ಘಾಟನಾ ಸಮಾರಂಭದ ಮೂಲಕ ಉದ್ಘಾಟನೆ ಮಾಡಿ ಶ್ರೀನಿವಾಸಪುರ ತಾಲೂಕಿನ ಹಿಂದುಳಿದಿರ್ತಕ್ಕಂತಹ ಗ್ರಾಮಗಳಲ್ಲಿ ಮುಖ್ಯವಾಗಿ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಬಂದು ಹೆಣ್ಣು ಮಕ್ಕಳಿಗೆ ಆರೋಗ್ಯ, ಸ್ವಚ್ಛತೆ ಮತ್ತೆ ಬಾಲ್ಯ ವಿವಾಹ ಅವರು ಮಾಡಿಕೊಂಡ್ರೆ ಎಷ್ಟು ಅನಾಹುತ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಅರಿವು ಮೂಡಿಸುವುದರ ಮುಖಾಂತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮತ್ತೆ ಯೂತ್ ಫೆಡರೇಷನ್ಸ್ ಅಂತ ಮಾಡ್ತಾ ಇದ್ದೀವಿ. ಯೂತ್ ಫೆಡರೇಷನ್ಸ್ ಈಗ ಆಲ್ರೆಡಿ ಯೂತ್ ಎಲ್ಲಾನು ಅವ್ರ ಮೈಂಡ್ ಸೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಅವ್ರನ್ನ ಹೊರತಂದು ಕ್ರೀಡಾ ಕಾಂಪಿಟೇಷನ್ ಮುಖಾಂತರ ಅವರು ಮೈಂಡ್ ಸೆಟಪ್ ಚೇಂಜ್ ಮಾಡಬೇಕು ಅಂತ ನಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ದೀವಿ. ಮತ್ತೆ ಈ ಮಹಿಳೆಯರಿಗೆ ಬಂದು ಹಣಕಾಸಿನ ಸಮಸ್ಯೆ ಎಲ್ಲಾ ಮನೆಗಳಲ್ಲಿ ಇದೆ. ಆ ಹಣಕಾಸಿನ ಸಮಸ್ಯೆಯನ್ನ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಸುಧಾರಣೆ ಮಾಡಬೇಕು ಅಂತ ಒಂದು SHG ಮುಖಾಂತರ ಬ್ಯಾಂಕ್ ಲಿಂಕೇಜ್ ಮುಖಾಂತರ ಲೋನ್ ಕೊಡಿಸ್ಬೇಕು ಅಂತ ನಾವು ಆಲ್ರೆಡಿ ಈಗ ಮಾಡ್ತಾ ಇದ್ದೀವಿ. ಮತ್ತೆ ರೈತ ಸಂಘಗಳು ಅಂತ ಮಾಡ್ತಾ ಇದ್ದೀವಿ. ರೈತ ಸಂಘಗಳಿಗೆ ನಾವು ರೈತರಿಗೆ ಹೋಗಿ ಕೇಳಿದ್ರೆ ಎಷ್ಟು ಸ್ಕೀಮ್ಸ್ ಇದೆ ಅಂತ ಮಾತ್ರ ಹೇಳ್ತಾರೆ, ಅದ್ರ ಬಗ್ಗೆ ಯಾರು ಅನುಕೂಲ ಮಾಡ್ಕೊಂತಿಲ್ಲ. ಅದರಿಂದ ರೈತ ಸಂಘ ಮಾಡ್ಕೊಂಡು ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂತಹ ಸ್ಕೀಮ್ಸ್ ಡೈರೆಕ್ಟ್ ಆಗಿ ಆ ಸಂಘಕ್ಕೆ ಬರುತ್ತೆ. ರೈತರಿಗೆ, ನಮ್ಮ ಸಾಮಾನ್ಯ ರೈತರಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ರೈತ ಸಂಘಗಳು ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ನಿರುದ್ಯೋಗಿಗಳಿಗೆ ಈಗ ಆಲ್ರೆಡಿ BA BCom ಮತ್ತೆ MCom ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತೆ ಎಲ್ಲಿ ಕೆಲಸ ಇಲ್ಲ, ಯಾರು ಹೋಗಿ ಕೇಳಬೇಕು ಅನ್ನೋದು ಕೂಡ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ತಿಳಿದಿಲ್ಲ. ಆ ತರ ಅವ್ರನ್ನೆಲ್ಲಾನು ನಾವು ಲೀಸ್ಟ್ ಮಾಡ್ಕೊಂಡು ನಮ್ಮ ಸಂಸ್ಥೆಯ ಮುಖಾಂತರ ಬೇರೆ ಸಂಸ್ಥೆಗೆ ನಾವು ಉದ್ಯೋಗ ಕಲ್ಪಿಸಿ ಕೊಡ್ತಾ ಇದ್ದೀವಿ. ನಾವು ಇಷ್ಟು ಕಾರ್ಯಕ್ರಮವನ್ನು ನನ್ನ ಗ್ರಾಮ ನನ್ನ ಜನ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ.